ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕವಳ್ಳಿ ಹೋಬಳಿ ಕರ್ಕುಚ್ಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದೇಗೌಡರ ಸರ್ಕಲ್ನಿಂದ ಬಿ ಕಾಲೋನಿಯವರೆಗೆ ಮಾನ್ಯ ಶಾಸಕರಾದ ಎಸ್ ಶ್ರೀನಿವಾಸರವರ ಅನುದಾನದಲ್ಲಿ ಸುಮಾರು 54 ಲಕ್ಷದ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಉತ್ತಮವಾಗಿ ಕಾಮಗಾರಿ ನಡೆದಿದ್ದು, ಈ ಕಾಮಗಾರಿಯ ನಡೆಯುವಾಗ ಸ್ಥಳೀಯರಾದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಮಹೇಶ್, ಮಾಜಿ ಅಧ್ಯಕ್ಷರಾದ ವೈ ಅನಿಲ್ ಕುಮಾರ್, ಕೃಷ್ಣಮೂರ್ತಿ, ಮಾಜಿ PLD ಬ್ಯಾಂಕ್ ಸದಸ್ಯರಾದ ಟಿ.ವಿ. ಅಣ್ಣಯ್ಯ, ಕೆ.ಆರ್. ರಮೇಶ್, ಮಾಜಿ ಪ್ರಧಾನರಾದ ಕೆ.ಎಚ್. ಶಂಕರಪ್ಪ, VSSN ಮಾಜಿ ಸದಸ್ಯರಾದ ಎಚ್.ಎಸ್. ರಾಜು, ರಾಘವೇಂದ್ರ, ಸುನೀಲ್, ಶಶಿಕುಮಾರ್, ದೇವರಾಜ್, ಪರಮೇಶ್, ಜ್ಞಾನೇಶ್ ಇವರೆಲ್ಲರೂ ಕೂಡ ಇದ್ದು ಸುದ್ದಿ ಕೊಟ್ಟಿರುತ್ತಾರೆ. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಒಂದು ಪ್ರೆಸ್ನರ್ ಆಗಿರ್ಬೋದು ಅಥವಾ ವಿಡಿಯೋ ಮಾಧ್ಯಮದವರಾಗಿರ್ಬೋದು, ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲಿಂದ ಎಲ್ಲಿ ತನಕ ರಸ್ತೆ ಉದ್ದ ಆಗಿದೆ ಅಲ್ಲಿ ಜನದ ಪೂರ್ತಿ ಅಭಿಪ್ರಾಯ ಪಡಿಬೇಕು. ಪಾಪ ಅವ್ರಿಗೇನು ಗೊತ್ತಿಲ್ಲದರ ಹತ್ರ ಒಬ್ಬರ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಅದನ್ನು ನೀವು ವಿಡಿಯೋನ ಹರಿಬಿಡೋದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಕಾಣ್ತಾ ಇಲ್ಲ. ಕೆಲಸ ಅದ್ಭುತವಾಗಿ ಮೂಡಿ ಬಂದಿದೆ. ನಾವು ಕೆಲಸ ತಗೊಂಡಿದ್ದೀವಿ, ಬೇಕಾದರೆ ಅದನ್ನು ನಾವು ಅಳತೆ ಮಾಡ್ತಿರೋ ಅಂಥದ್ದು, ನಾವು ಇದನ್ನು ಅಳತೆ ಮಾಡಿದ್ದೀವಿ. ನಾವು ಅಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿದೆ 1 ಇಂಚನ್ನು ಸಹ ನಾವು ಬಿಡದೇ ಅಳತೆ ಮಾಡಿದ್ದೀವಿ. ನಾವು ಅಷ್ಟು ನೀಟಾಗಿ ನಾವು ಮಾಡ್ಕೊಂಡಿದ್ದೀವಿ. ಅದನ್ನ ಫೋಟೋಗಳು ಇದಾವೆ ನಮ್ಮ ಹತ್ರ. ನಾವೇನು ಕೆಲಸ ತಗೊಂಡಿದ್ದೀವಿ ಅದ್ರದ್ದು ಎಲ್ಲ ಫೋಟೋಗಳು ನಮ್ಮ ಹತ್ರ ಇದ್ದಾವೆ. ನಾವು ಎಷ್ಟು ಹಾಕಿದ್ದಾರೆ, ಅಲ್ಲಿ ಸಿಮೆಂಟ್ ಎಷ್ಟು ಲೋಡ್ ಮಾಡ್ತಿದ್ದಾರೆ, ಜಲ್ಲಿ ಮೆಟ್ಲಿಂಗ್ ಎಷ್ಟು ಲೋಡ್ ಮಾಡ್ತಿದ್ದಾರೆ, ಎಲ್ಲದನ್ನು ನಾವು ತಗೊಂಡೇ ಮಾಡಿರೋದು. ಮತ್ತೆ ನಾವು ಯಾವುದೇ ಕಾರಣಕ್ಕೂ ನಾವು ಕೆಲಸ ನಮ್ಮೂರಿನ ಕೆಲಸನ ಕಳಪೆ ಆಗಕ್ಕೆ ಬಿಡೋದಿಲ್ಲ. ಮುಂದೆ ಬಂದರೂ ಯಾವುದೇ ಕೆಲಸನ ನಾವು ಕಳಪೆ ಆಗಕ್ಕೆ ಬಿಡೋದಿಲ್ಲ. ಆ ಥರನೇ ಕೆಲಸ ತಗೊಂಡಿದ್ದೀವಿ. ಇದು ತಪ್ಪು ಮಾಹಿತಿ ಹೇಳಿದ್ದಾರೆ. ಎಲ್ಲಿ ಕಳಪೆ ಕೆಲಸ ಆಗಿದೆ ಅಲ್ಲಿ ಹೋಗಿ ಮಾಡಬೇಕು. ಕಳಪೆ ಕೆಲಸ ಆಗದಿದ್ದ ಜಾಗದಲ್ಲಿ ಬಂದರೆ ಅದು ಸರಿ ಅನಿಸಲ್ಲ. ಅದು ಆರಕ್ಷಕವಾಣಿ ಸ್ಟೇಟ್ಮೆಂಟಲ್ಲಿ ಅವರು MLA ಅವರು ಇಲ್ಲಿ ಅನುದಾನ ಏನೂ ಹಾಕಿಲ್ಲ ಅಂತಾರೆ. ಸುಳ್ಳಿನ ಮಾಹಿತಿ ಕೊಟ್ಟಿದ್ದಾರೆ. ಅವರು ಆರಕ್ಷಕವಾಣಿಯವರು ಅವರು ನೋಡಿ ಪರಾಮರ್ಶೆ ಮಾಡಿ ಹಾಕಬೇಕಿತ್ತು ಕ್ಲಿಪ್ಗಳನ್ನು. ಅವ್ರು ಪರಾಮರ್ಶೆ ಮಾಡಿಲ್ಲ ಅಂತ ಕಾಣುತ್ತೆ. ಏಕಪಕ್ಷೀಯವಾಗಿ ಮಾಡಿದ್ದಾರೆ ಅಂತ ನಮಗೆ ಕಾಣ್ತಾ ಇದೆ. ಅದು ಅಲ್ಲ, ಈಗ ಎಷ್ಟು ಕಿಲೋಮೀಟರ್ ಆಗಿದೆ ರಸ್ತೆ? 1 ಕಿಲೋಮೀಟರ್ ಆಗಿದೆ. ಮತ್ತೆ ಇನ್ನೂ ಎಷ್ಟಾಗೋದಿದೆ? ಇನ್ನೂ 2 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್ ಇನ್ನೂ ಗುದ್ದು ಪೀಚೆ ಆಗಬೇಕು. ಇಲ್ಲಿ ಕಳಪೆ ಕಾಮಗಾರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಸುಮ್ಮನೆ ಇದೆ ಸರ್. ಹಾಂ, ಸುಮ್ಮನೆ ಹೇಳಿದ್ದಾರೆ ಯಾರು. ಹಾಂ. ಚೆನ್ನಾಗಿದೆ ರೋಡ್ ಬೇಕಾದ್ರೆ. ರಸ್ತೆ ಆಗಿರೋದು ಪಕ್ಕನಾ? ಹಾಂ, ಪಕ್ಕ ಇದೆ. ರಸ್ತೆ ನಾವು ನಿತ್ಯ ಕೆಲಸ ಮಾಡಿಸಿದ್ದೀವಿ. ಸಂಜೆಯಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ರಸ್ತೆ ನೀಟಾಗಿದೆ. ಏನು ಅಭ್ಯಂತರ ಇಲ್ಲ. ರಸ್ತೆ ನೀಟಾಗಿದೆ. ಕಳಪೆ ಕಾಮಗಾರಿ ಅಂತಾರಲ್ಲ, ಇದಕ್ಕೇನು ಹೇಳ್ತೀರಾ? ಇಲ್ಲ, ಅದು ನೀಟಾಗಿದೆ. ನಾವೇ ನಿತ್ತು ಹಾಕ್ಸ್ಕೊಂಡಿರೋದು, ಕೆಲಸ ಮಾಡಿಸ್ಕೊಂಡಿರೋದು ನಾವೇ. ಹಾಂ. ಹಂಗಾರೆ ಪಕ್ಕ ಕೆಲಸ ಆಗಿದೆ. ಕೆಲಸ ಆಗಿದೆ. ಉದ್ದೇಶ ಗೊತ್ತಿಲ್ಲ. ಈಗ ಈ ರಸ್ತೆ ಕಳಪೆ ಕಾಮಗಾರಿ ಅಂತೇಳಿ ಆರಕ್ಷಕವಾಣಿ ಪತ್ರಿಕೆ ಇದು ಯೂಟ್ಯೂಬಲ್ಲಿ ಸುದ್ದಿ ಮಾಡಿಸ್ಯಾರೆ ಗೋವಿಂದಪ್ಪ ಅಂತೇಳಿ. ಅದಕ್ಕೆ ನೀವೇನು ಹೇಳ್ತೀರಾ? ನಾವೇ ನಿತ್ಕೊಂಡು ಮಾಡ್ಸಿರೋ ರೋಡ್ ಇದು, ಅದೇನು ಕಳಪೆ ಆಗುತ್ತೆ? ಅಲ್ಲ, ಅವ್ರು ಸುದ್ದಿ ಮಾಡಿಸ್ಯಾರಲ್ಲ. ಯಾರಿಗೆ ಗೊತ್ತು? ಅಲ್ಲೇ ನೋಡ್ಕೊಂಡು ಹೇಳ್ಬೋದು. ಚೆನ್ನಾಗಿದೆ. ಅವ್ರು ತಪ್ಪು. ನೀವೇನು ಹೇಳ್ತೀರಾ ಸರ್? ಇದು ನಾವು ವಾಲಂಟಿಯರ್ ನಿಂತ್ಕೊಂಡು ಜನಗಳು ಸಾರ್ವಜನಿಕರೆಲ್ಲ ನಿಂತ್ಕೊಂಡು ಮಾಡಿಸಿರೋದು. ಮತ್ತು ಅಲ್ಲಿ ಸಿಮೆಂಟ್ ಹತ್ರ ಒಬ್ಬರು ಬಿಟ್ಟಿದ್ದೀವಿ. ಒಂದು 2-3 ಜನ ಬಿಟ್ಟಿದ್ದೀವಿ. ಒಂದು ರೋಡಿಗೆ 10 ಬುಟ್ಟ ಹಾಕ್ಬೇಕು ಅಂತೇಳಿ ಎಲ್ಲ ನಿಂತ್ಕೊಂಡು ವಾಲಂಟಿಯರ್ ನಿಂತ್ಕೊಂಡು ಮಾಡಿಸಿರೋದು. ನೀವು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರು? ನಾವೇ ಇಲ್ಲಿ ಒಂದು 4 ದಿನ ನಾವೇ ಇಲ್ಲಿ ಸಿಮೆಂಟ್ ಹಾಕೋದು. ರೋಡೆಲ್ಲ ಚೆನ್ನಾಗಿ ಮಾಡಿರೋದು. ಹಾಂ. ಇದು ನಮ್ಮೂರಿನ ರೋಡ್ ಇದು. ನಾವು ವಾಲಂಟಿಯರ್ ನಿಂತ್ಕೊಂಡು ಇಲ್ಲೇ ನಾವು ಒಂದು ಹುಡುಗರು ನಿಂತ್ಕೊಂಡು ಗಾಡಿಗೆ ಹಚ್ಚಿಲ್ಲ ಅಂತ ಸಿಮೆಂಟ್ ಹಾಕಿ ಕರೆಕ್ಟಾಗಿ ನೋಡಿ ಮಾಡಿರೋದು ಇದು. ಮತ್ತು ಇಲ್ಲಿ ರೋಡಲ್ಲಿ ಕೆಲಸ ಮಾಡ್ಬೇಕಾದ್ರೆ ರೋಡಿನ ಕೆಲಸದಲ್ಲೂ ಜನ ನಿಂತ್ಕೊಂಡು ಮಾಡಿದ್ದಾರೆ. ಕಳಪೆ ಯಾವುದೇ ಲೆಕ್ಕಕ್ಕೂ ಆಗಿದ್ದಿಲ್ಲ. ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಳಪೆ ಆಗಿಲ್ಲ. ಇದೇ ರೋಡಲ್ಲಿ ಓಡಾಡೋದು ಸರ್ ನಾವು ಡೈಲಿ. 1 ಕಿಲೋಮೀಟ್ರು ಫುಲ್ ಚೆನ್ನಾಗಿದೆ ರೋಡು. ಇನ್ನೂ 1 ಕಿಲೋಮೀಟ್ರ್ ಗುದ್ಲಿ. ನಾನು ಕರ್ಕುಚ್ಚಿ ವಾರ್ಡಿನ ಗ್ರಾಮ ಪಂಚಾಯಿತಿ ಸದಸ್ಯ. ನಾವು ಶಾಸಕರಿಗೆ ಹೋಗಿ ಪ್ರೆಷರ್ ಹಾಕಿ ಹಣ ನಮಗೆ ಬಿ ಕಾಲೋನಿಗೆ ರಸ್ತೆ ಈಗಿಲ್ಲ ಅಂತೇಳಿ ಕೇಳ್ಕೊಂಡಾಗ 54 ಲಕ್ಷ ರೂಪಾಯಿಂದ ಇವಾಗ ಮಾಡಿಕೊಟ್ಟಿದ್ದಾರೆ ಕೆಲಸ ಇದು. ಮತ್ತು ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂತೇಳಿ ಕೇಳಿದಾಗ ಅದಕ್ಕೂ 5 ಲಕ್ಷ ಹಾಕ್ಕೊಟ್ರು. 59 ಲಕ್ಷದ್ದು ಕೆಲಸ ಇಲ್ಲಿ ಪೂರ್ತಿಯಾಗಿದೆ. ಯಾರೋ ನಮ್ಮ ಗ್ರಾಮ ಪಂಚಾಯಿತಿ ಹಾಲಿ ಉಪಾಧ್ಯಕ್ಷರ ಗಂಡ, ಅವ್ರ ಹೆಸರು ಗೋವಿಂದಪ್ಪ ಅಂತೇಳಿ ಅವರು ಯಾರ್ಯಾರು ಪ್ರೆಸ್ನರು ಅವ್ರನ್ನೆಲ್ಲ ಕರೆಸಿ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕರ್ಕುಚ್ಚಿಗೆ ಶಾಸಕರು 1 ರೂಪಾಯಿ ಅನುದಾನ ಹಾಕಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. 60 ಲಕ್ಷ ರೂಪಾಯಿಂದ ಆಲ್ರೆಡಿ ಕೆಲಸ ಮುಗ್ದಿದೆ. ಆಲ್ರೆಡಿ ಗುದ್ಲಿ ಪೂಜೆ ಹಂತದಲ್ಲಿ 50 ಲಕ್ಷ ರೂಪಾಯಿ ರೆಡಿ ಇದೆ. ಅದರದ್ದು ದಾಖಲಾತಿಗಳನ್ನು ನಾನು ನಿಮಗೆ ಕೊಡ್ತೀನಿ.
ಈ ರಸ್ತೆ ಗುಣಮಟ್ಟ ಸರಿ ಇಲ್ಲ ಅಂತೇಳಿದರೆ ಅದ್ರ ಬಗ್ಗೆ ಅಲಿ ಅಣ್ಣವರು ಮಾತಾಡ್ತಾರೆ. ನೋಡಿ, ನಾನು ಕರ್ಕುಚ್ಚಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಈ ರಸ್ತೆ ಹಾಕ್ಸ್ಕೊಂಬಂದು ಶಾಸಕರ ಹತ್ರ ಹಾಕ್ಸ್ಕೊಂಬಂದ್ಮೇಲೆ ನಾವು ವಾಲಂಟಿಯರಾಗಿ ನಾನು ಮತ್ತು ಇಲ್ಲಿಗಾರಲ್ಲ KR ರಮೇಶ್ ಅವರು ನಾವು ಇಬ್ಬರು 5 ದಿನಗಳ ಕಾಲ ನಾವು ವಾಲಂಟಿಯರಾಗಿ ನಿಂತು ನಾವು ಕೆಲಸ ತಗೊಂಡಿದ್ದೀವಿ. ಇದಕ್ಕೆ ಎಷ್ಟು ಮೆಟ್ಲಿಂಗ್ ಆಗಬೇಕು, ಹಾಸ್ಪಿಟ್ಲಿಂಗ್ ಎಷ್ಟಿಂಗ್ ಆಗಬೇಕು, ಮತ್ತು ರಸ್ತೆ ಕಾಂಕ್ರೀಟ್ ಎಷ್ಟು ಹಾಕಬೇಕು, ಎಷ್ಟು ಇಂಚು ಹಾಕಬೇಕು ಅನ್ನೋದನ್ನು ನಾವು ಇಂಜಿನಿಯರ್ ಹತ್ರ ಕೇಳ್ಕೊಂಬಿಟ್ಟು ಅದೇ ಥರ ಮಾಡಬೇಕು ಅಂಥೇಳಿ ನಿಂತ್ಕೊಂಡು ನಾವು ಊರಿನವರು ಎಲ್ಲ ಹುಡುಗರುಗಳು ನಿಂತು ನಾವು ಈ ಕೆಲಸನ ತಗೊಂಡಿದ್ದೀವಿ. ಇದು ನನ್ನ ನಂಬಿಕೆಯ ಪ್ರಕಾರ ಇದು ರೋಡು ಸಂಪೂರ್ಣವಾಗಿ ಚೆನ್ನಾಗಿ ಬಂದಿದೆ ಮತ್ತು ಚೆನ್ನಾಗೂ ಆಗಿದೆ. ಇದನ್ನು ಯಾರೋ ಏನು ಉದ್ದೇಶಕ್ಕೋ ನಮಗೆ ಗೊತ್ತಿಲ್ಲ, ಸರಿಯಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರಂತೆ. ನಮಗೆ ಕಂಡಂಗೆ ನಮ್ಮ ಮಟ್ಟಿಗೆ ಇದು ರಸ್ತೆ ಕ್ಲೀನಾಗಿ ಆಗಿದೆ. ಮತ್ತು ನಮ್ಮ ಶಾಸಕರು ಏನು ಹೇಳ್ತಿದ್ದಾರೆ, ಕೆಲಸ ರಸ್ತೆ ಬಗ್ಗೆ ಕಳಪೆ ಕಾಮಗಾರಿಕೆ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದು ತಪ್ಪು, ಅದು ಮಾಹಿತಿ. ಆದರೆ ನಮಗೆ ಶಾಸಕರು ಒಳ್ಳೆ ಕಾರ್ಯ ಮಾಡಿದ್ದಾರೆ, ಒಳ್ಳೆ ಇದು ಮಾಡಿದ್ದಾರೆ. ಆದರೆ ಮಾಡ್ತಾ ಅರ್ಧ ಮಾಡಿದ್ದಾರೆ. ನಮ್ಮ ಶಾಸಕರನ್ನು ಬೇಡ್ಕೊಳ್ಳೋದಿಷ್ಟೇ, ಅದನ್ನು ಕಂಟಿನ್ಯೂ ಮಾಡಿ ಸ್ವಲ್ಪ ಎಲ್ಲಿವರಿಗೆ ತಲುಪಕ್ಕಲ್ಲ ಇವರಿಗೆ ತಲುಪ್ಸೋಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಇದೇ ರೀತಿ ಮುಂದೆ ಹಿಂದೆ ಟಾರ್ ರಸ್ತೆ ಮಾಡೋವಾಗಲೂ ಇದೇ MLA ಅವರೇ ಮಾಡಿಕೊಟ್ಟಿದ್ದು. ಏನೋ ಕಳಪೆ ಮಾಡಿ ಹೋದಾರೋ ಅದು ಆಗೋಯ್ತು. ಈ ಸಾರಿ ಮಾತ್ರ ಕಾಮಗಾರಿಕೆ ಯಾವುದು ಮಾಡಿದಾರೋ ಇದು ಯಾವುದು ಕಳಪೆ ಆಗಿಲ್ಲ. ಇನ್ನು ಮುಂದೆ ಅದು ಉಳಿದಿರೋದೊಂದು ಸ್ವಲ್ಪ ಗ್ಯಾಪನ್ನು ಕಂಟಿನ್ಯೂ ಮಾಡಿಕೊಡೋಕ್ಕೆ ನೀವ್ಯಾರು ಇಲ್ಲಿ? ನಾವು ಮಾಜಿ ಪ್ರಧಾನರು ಹಾಗೂ ಗ್ರಾಮಸ್ಥರು. ಗ್ರಾಮಸ್ಥರು ರಸ್ತೆ ಕಾಮಗಾರಿಯನ್ನು ಕಳಪೆ ಆಗಿಲ್ಲ, ಒಳ್ಳೆ ಗುಣಮಟ್ಟದಲ್ಲೇ ಮಾಡಿದ್ದಾರೆ. ಹಾಕುವಂಥ ಸಾಮಾನುಗಳನ್ನೆಲ್ಲ ಅತಿ ಹೆಚ್ಚಾಗಿ ಹಾಕಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಶಾಸಕರು ಉತ್ತಮ ಕೆಲಸ ಮಾಡಿದ್ದಾರೆ. ಇನ್ನು ಉಳಿದಿರೋ ಕೆಲಸನ ಜರೂರು ಮಾಡಿಕೊಟ್ರೆ ಒಳ್ಳೆಯದಿರುತ್ತೆ ನಮ್ಮ ಅಭಿಪ್ರಾಯ. ಇತಿಹಾಸ ಪೂರ್ವ ನಮ್ಮ ಕರ್ಕುಚ್ಚಿ ಬಿ ಕಾಲೋನಿಗೆ ಯಾವ ಶಾಸಕರು ಈ ಥರ ರಸ್ತೆನ ಮಾಡಬೇಕು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಮಾನ್ಯ ನಮ್ಮ ಶ್ರೀನಿವಾಸ ಅವರು ಈ ರಸ್ತೆನ ಮಾಡಿಕೊಟ್ಟಿದ್ದಾರೆ. ಈ ರಸ್ತೆನ ಮಾಡಿಕೊಟ್ರುವ ಈ ರಸ್ತೆ ಕಳಪೆ ಅಂತೇಳಿ ಗೋವಿಂದಪ್ಪರು ಆಪಾದನೆ ಮಾಡಿದ್ದಾರೆ. ಈ ಆಪಾದನೆ ಮಾಡಿರೋ ವಿಚಾರದಲ್ಲಿ ಗೋವಿಂದಪ್ಪರು ದುಡುಕಿ ಮಾಡಿದ್ದಾರೆ. ಇವರು ಗೋವಿಂದಪ್ಪರು ಯಾವುದಕ್ಕೆ ಈ ಥರ ನಿರ್ಧಾರ ತಗೊಂಡ್ರೆ ಗೊತ್ತಿಲ್ಲ. ಗೋವಿಂದಪ್ಪರು ಕೂಡ ನಮ್ಮ ವಾರ್ಡಿನ ಮೆಂಬರೇ. ಆದರೂ ಕೂಡ ಯಾವತ್ತೂ ಇಲ್ಲಿ ಬಂದು ಈ ರಸ್ತೆ ಕೆಲಸ ಮಾಡಬೇಕಾದ್ರೆ ಯಾರು ಕೂಡ ಅವರು ಕೂಡ ಬಂದು ಚೆಕ್ ಮಾಡಿಲ್ಲ. ನಾವು ವಾರಂಟರಿ 5 ದಿನ ನಿಂತ್ಕೊಂಡು ಕಾಂಕ್ರೀಟ್ ಹಾಕ್ಬೇಕಾದ್ರೆ ನಿಂತ್ಕೊಂಡು ಹಾಕಿಸ್ಕೊಂಡಿದ್ದೀವಿ. 12 ಅಡಿ ಅಗಲ, 6 ಇಂಚ್ ದಪ್ಪ, ಎಲ್ಲ ಕಡೆನೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ರಸ್ತೆ. ಇದ್ರ ಬಗ್ಗೆ ನಾವು ಶಾಸಕರಿಗೆ ತಪ್ಪು ಮಾಹಿತಿ ಅವ್ರು ಕೊಟ್ಟ ಗೋವಿಂದಪ್ಪರಿಗೆ ನಾವು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅವರೇ ತಿಳ್ಕೋಬೇಕು. ಚೆನ್ನಾಗಿದೆ. ಎಲ್ಲ ಊರಿನವರು ನಿಂತು ಅವ್ರವ್ರ ಮನೆ ಮುಂದ್ಗಡೆ ನಿಂತು ದಿನಗಟ್ಟಲೆ ರಾತ್ರಿ ಮಾಡಿ ಕೆಲಸ ಕಾಮಗಾರಿ ಚೆನ್ನಾಗಿದೆ. ಅದು ರೋಡಿನ ಬಗ್ಗೆ ಏನಿಲ್ಲ, ಇದೊಂಥರ ಏನೋ ರಾಜಕೀಯ ಇರ್ಬೋದು. ಕರ್ಕುಚ್ಚಿ ಸ್ಕೂಲಿಗೆ ಎಷ್ಟು ಕೊಟ್ಟಿದ್ದಾರಪ್ಪ? ಶಾಲೆ ಮೇಲ್ಛಾವಣಿಗೆ 2 ಲಕ್ಷ ಹಾಕೊಟ್ಟಿದ್ರು. 2 ಲಕ್ಷ ಮೇಲ್ಛಾವಣಿಗೆ ನಾನೇ ಹಾಕೊಂಡು ಕೆಲಸ ಮಾಡಿದ್ದು. ಮತ್ತೆ ಸಿದ್ದೇಗೌಡ ಸರ್ಕಲ್ ಅಲ್ಲಿ ಅತ್ಯದ್ಭುತವಾಗಿ ನೀಟಾಗಿ ಬರೋಂತ ಒಂದು ತಾಲೂಕಲ್ಲೇ ಆ ಥರ ಬಂದಿಲ್ಲ, ಆ ತರ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಹಾಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ CC ರಸ್ತೆನ ನಮಗೆ ಹಾಕೊಟ್ಟಿದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಮತ್ತೆ ಗುದ್ಲಿ ಪೂಜೆ ಮಾಡೋದಕ್ಕೆ ಏಕಾಲೋನಿ ಗ್ರಾಮದಲ್ಲಿ ಮಾಡಬೇಕು ಅಂತಲೂ ಹೊರಟಿದ್ದಾರೆ. ಈಗ ಅದನ್ನು ಸದ್ಯದಲ್ಲೇ ಮಾಡ್ತಾರೆ. ಇದನ್ನ ಬಿಟ್ಬಿಟ್ಟು ಶಾಸಕರ ಮೇಲೆ ಸುಳ್ಳು ಆಪಾದನೆ ಮಾಡೋದು ಸರಿಯಲ್ಲ. ನಿಮಗೆ ಅದರ ಅವಶ್ಯಕತೆ ಇದ್ರೆ ಹೋಗಿ ಶಾಸಕರ ಹತ್ರ ಖುದ್ದು ಮಾತಾಡಿ ಹಾಸ್ಕೊಂಬನ್ನಿ. ಹೋದ ಸರಿನೂ ಈ ರಸ್ತೆ ಮಾಡಬೇಕಾದ್ರೆ ಅವರೇ ಬಂದು ಜಲ್ಲಿ ಮೆಟ್ಲಿಂಗು ಮತ್ತು ಡಾಂಬರೀಕರಣ ಮಾಡಿದ್ರು ಈ ರಸ್ತೆನ. ನಮ್ಮ ಶಾಸಕರು ಯಾವುದೇ ಕಾರಣಕ್ಕೂ ತಾರತಮ್ಯ ನೋಡಿಲ್ಲ ಅಂತ ನನಗನ್ಸಿದೆ. ಮುಂದಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ KR ರಮೇಶ್ ಅವ್ರ ಹತ್ರ. ಈಗ ಈ ರಸ್ತೆ ಆರಕ್ಷಕವಾಣಿ ಪತ್ರಿಕೆ ಇವರು ಯೂಟ್ಯೂಬ್ ಚಾನಲ್ ಅವರು ಬಂದು ಸುದ್ದಿ ಮಾಡಿದಾರಲ್ಲ, ಗೋವಿಂದಪ್ಪ ಅಂತೇಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಗಂಡ, ಅವರು ಸ್ಟೇಟ್ಮೆಂಟ್ ಕೊಡ್ಸಿದಾರಲ್ಲ, ಇದಕ್ಕೆ ಏನು ಹೇಳ್ತೀರಾ? ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಅವ್ರು ವೈಯಕ್ತಿಕವಾಗಿ ಏನು ಕೊಟ್ಟಿದಾರೋ ಗೊತ್ತಿಲ್ಲ. ರಸ್ತೆ ಮಾತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಅವರು ಸ್ಟೇಟ್ಮೆಂಟ್ ಕೊಡ್ಸಿರೋ ಅಂತ ಏನು ಅವರು ಒಂದು ನಮ್ಮೂರಿನ ಒಂದು ಒಬ್ಬರ ಜೊತೆ ಮಾತಾಡಿದ್ದಾರೆ. ಅವ್ರ ಮಗ ಎಲ್ಲಿದ್ದಾರೆ, ಅವರು ಸಹ ಇವರು ಸಿಮೆಂಟ್ ಹಾಕಬೇಕಾದ್ರೆ ಏನು ಲೋಡಿಂಗ್ ಮಾಡ್ತಾರೆ ಸಿಮೆಂಟು, ಅಲ್ಲಿ ಇವರು ಸಹ ನಿಂತಿದ್ದಾರೆ. ಸಿಮೆಂಟ್ ಹಾಕ್ಬೇಕಾದ್ರೆ ಎಷ್ಟು ಚೀಲ ಹಾಕಬೇಕು ಅಂತ ಹೇಳಿ ನಿಂತಿದ್ದಾಗ ನಾವು ಸಿಮೆಂಟ್ ಹಾಕಬೇಕಾದ್ರೂ ನಿಂತಿದ್ದೀವಿ, ಸ್ಯಾಂಡ್ ಲೋಡ್ ಮಾಡ್ಬೇಕಾದ್ರೂ ನಿಂತಿದ್ದೀವಿ, ಜಲ್ಲಿ ಲೋಡ್ ಮಾಡ್ಬೇಕಾದ್ರೂ ನಿಂತಿದ್ದೀವಿ, ಹಾಗೆ ಕಾಂಕ್ರೀಟ್ ಇಲ್ಲಿ ಹಾಕಬೇಕಾದ್ರೂ ನಿಂತಿದ್ದೀವಿ. ಆ ಥರ ಕೆಲಸ ತಗೊಂಡಿದ್ದೀವಿ ನಾವು. ಅವ್ರ ಮಗನೂ ಇಲ್ಲೇ ಇದ್ದಾನೆ. ಏನು ನೀವು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ನಮ್ಮೂರಿನವ್ರು ಒಬ್ರು ಶಂಕರಮ್ಮ ಅಂತ, ಅವ್ರ ಮಗ ಎಲ್ಲಿ ನಿಂತಿದ್ದಾರೆ, ಅವ್ರ ಹತ್ರನೇ ನೀವು ಕೇಳ್ಬೋದು. ಇದಕ್ಕೇನು ಹೇಳ್ತೀಯಪ್ಪ? ಇಲ್ಲ ಸರ್, ಇದು ತಪ್ಪು ಮಾಹಿತಿ ಬಂದಿದೆ.
ಇಲ್ಲಿ ರಸ್ತೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಯಾವ ರೀತಿ ತಮ್ಮ ಕೆಲಸಗಳು ಅಂತ ಮಾಡ್ಕೊಂಡಿದ್ದಾರೆ, ಅದೇ ರೀತಿ ಪ್ರತಿಯೊಬ್ಬರು ವಾಲಂಟಿಯರ್ ಎಲ್ಲರ ಮನೆಯವ್ರಿಗೂ ಬಂದು ಎಲ್ಲ ದಿನವೂ ನಿಂತ್ಕೊಂಡು ರೋಡ್ ಮಾಡಿಸ್ಕೊಂಡಿದ್ದಾರೆ. ಮೆಟೀರಿಯಲ್